ಇನ್ನು ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಹಿಳೆ ದೂರು ಈಗ ದಾಖಲಾಗಿದೆ. ಇಂತಹ ಅಕ್ರಮ ಸಂಬಂಧ ಮಾಡಿರೋದು ಒಂದಲ್ಲ ಎರಡಲ್ಲ, ಸಾಕಷ್ಟು ಮಾಡಿದ್ದಾರೆ. ಒಂದಿಷ್ಟು ದೂರುಗಳು ಕೇಳಿ ಬರ್ತಾ ಇದ್ದಾವೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಹಿಳೆಯಿಂದ ಈಗ ದೂರು ದಾಖಲು ಮಾಡಿದಾರಲ್ಲ, ಇಂತಹ ಈ ಅಕ್ರಮ ಸಂಬಂಧ ಮಾಡಿರೋದು ಒಂದೆರಡಲ್ಲ. ಸ್ವಾಮೀಜಿ ವಿರುದ್ಧ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚಮಸಾಲಿ ಸಮಾಜದ ಅಧ್ಯಕ್ಷರು ಆಗಿರುವಂಥ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಸ್ವಾಮೀಜಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಕಾಶ್ಯಪ್ನವರು ಈ ಹಿಂದೆ ಈ ಪೀಠದ ದುಡ್ಡನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಬೇರೆ ಕಡೆ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ ಒಂದಿಷ್ಟು ದೂರನ್ನು ಈ ಹಿಂದೆ ಬಹಿರಂಗವಾಗಿ ವಿಜಯಾನಂದ ಕಾಶ್ಯಪ್ನವರು ಮಾಡಿದರು. ಈಗ ಈ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಸಾಲು ಸಾಲು ಆರೋಪವನ್ನು ವಿಜಯಾನಂದ ಕಾಶ್ಯಪ್ನವರಿಗೆ ಮಾಡ್ತಾ ಇದ್ದಾರೆ. ಸಮಾಜದ ದುಡ್ಡು, ಯಾವ ಸಮಾಜ? ಈ ಪಂಚಮಸಾಲಿ ಸಮಾಜ ಏನಿದೆಯಲ್ಲ, ಆ ಪಂಚಮಸಾಲಿ ಸಮಾಜದ ದುಡ್ಡನ್ನು ಎತ್ಕೊಂಡು ಸಾಕಷ್ಟು ಆಸ್ತಿ ಮಾಡಿದ್ದಾರೆ. ಯಾವ ತತ್ವ ಆಧರಿಸಿ ಪೀಠಕ್ಕೆ ಬಂದಿದ್ರೋ ಅದನ್ನು ಮಾಡಲಿಲ್ಲ ಸ್ವಾಮೀಜಿ ಅಂತ ಆರೋಪ ಮಾಡ್ತಾ ಇದ್ದಾರೆ ವಿಜಯಾನಂದ ಕಾಶ್ಯಪ್ನವರು. ಅನ್ನ ಬಸವಣ್ಣ ಮಾಧ್ಯಮದಲ್ಲೇ ಕೇಳಪಟ್ಟೆ. ಅನೇಕ ಜನ ನನಗೆ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ಗೊತ್ತಾಗಿದೆ. ಇದು ಯಾಕೆ ನಡೀತೈತಿ ಆಗತ್ತೆ ಅನ್ನೋದು ನಮಗೆ ಪೂರ್ಣ ಗೊತ್ತಿತ್ತು. ಅಂದ್ರೆ ಇಂಥ ಘಟನೆಗಳು ಅನೇಕ ಮಾಡಿದಾರ. ಅವರು ಸಮಾಜದ ದುಡ್ಡು ತಗೊಂಡು ತಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ರ ಮತ್ತು ಇಂಥ ಅಕ್ರಮ ಸಂಬಂಧಗಳನ್ನ ಬಹಳಷ್ಟು ಇಟ್ಕೊಂಡ್ರ. ಅದು ಒಂದಲ್ಲ ಎರಡಲ್ಲ. ನಾನು ಹೇಳಕ್ ಹೋದ್ರೆ ನಮ್ಗೆ ಗೊತ್ತಿದ್ದೆ, ನಮ್ಮ ಸ್ವಚ್ಛವಾದ ಪೀಠ, ನಮ್ಮ ಕೂಡಲ ಸಂಗಮ ಒಂದು ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಸ್ಥಳ. ಆ ಒಂದು ಪವಿತ್ರ ಕ್ಷೇತ್ರ ನಾನು ಅಪವಿತ್ರ ಆಗ್ಬಾರ್ದು ಅನ್ನೋದು ಮಾತನ್ನು ಕೂಡ ನಿಮ್ಮ ಮಾಧ್ಯಮಕ್ಕೆ ಹೇಳಿದ್ದೆ. ನಾನು ಆ ಅಪವಿತ್ರ ಮಾಡುವಂತ ಶಕ್ತಿಗಳು ಬಂದು ಅಲ್ಲಿ ಕೂಡಬಾರ್ದು. ಆ ಒಂದು ವಿಚಾರದಲ್ಲೇ ನಮ್ಮ ಸಮುದಾಯದ ಅನೇಕ ಹಿರಿಯ ಮುಖಂಡರು ಅವ್ರ ಗಮನಕ್ಕೆ ಸೂಕ್ಷ್ಮವಾಗಿ ಇವತ್ತು ಬಂದಂತ ಸಂದರ್ಭದಲ್ಲಿ ಇದನ್ನು ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ನಾವು ತೆಗೆದುಕೊಂಡಿದ್ದೀವಿ. ಅದು ಈ ರೀತಿ ಜನರ ಬಳಿಗೆ ಬರುತ್ತೆ ಅನ್ನೋದು. ಯಾಕಂದ್ರೆ ಜನರು ಕೂಡ ನೋಡ್ರಿ ಅಂಧ ಭಕ್ತರು ಏನ್ ನೆಂಬಲ್ಲ ಪಾಪ. ಕಾವಿ ಅಂದ ತಕ್ಷಣ ಏನೋ ಒಂದು ಅಪಾರವಾದ ಗೌರವ ಇಟ್ಕೊಂಡ್ರು ನಮ್ಮ ನಾಡಿನಲ್ಲಿ. ಯಾಕಂದ್ರೆ ಯಾವ ತತ್ವ ಆಧಾರವನ್ನ ಪಾಲನೆ ಮಾಡಿ ಇವರು ಆ ಪೀಠಕ್ಕೆ ಬಂದ್ರು, ಆ ತತ್ವ ಆದರ್ಶವನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿಲ್ಲ. ಎಸ್, ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸುನಿಲ್ ಭಾಸ್ಕರ್, ವಿಜಯಾನಂದ ಕಾಶ್ಯಪ್ನವರು ಮತ್ತೆ ಜಯಮೃತ್ಯುಂಜಯ ಸ್ವಾಮೀಜಿ ನಡುವೆ ಈ ಹಿಂದೆ ಅನೇಕ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬಂದಿದ್ವು. ಈಗ ನೋಡಿದ್ರೆ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಏನ್ ಕತೆ ಇದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ ಸುನಿಲ್ ಭಾಸ್ಕರ್? ಖಂಡಿತವಾಗಿ ಏನಂತಂದ್ರೆ, ಇತ್ತೀಚೆಗೆ ಏಪ್ರಿಲ್ 4ರಂದು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ದೂರನ್ನ ದಾಖಲಿಸಿದ್ದಾರೆ. ನನಗೆ ತ್ರಿವೇಣಿ ಎಂಬ ಮಹಿಳೆ 3 ವರ್ಷದ ಹಿಂದೆ ತಾನೇನೋ ಪ್ರಗತಿ ಅಂತ ಹೇಳಿ ನಾನು ಕೂಡ ನಿಮ್ಮ ಸಮಾಜದವರು ನಾನು ಫೌಂಡೇಶನ್ ನಡೆಸ್ತಾ ಇದ್ದೀನಿ. ಈ ಫೌಂಡೇಶನ್ ಮೂಲಕ ಸಾಕಷ್ಟು ಅನಾಥ ಮಕ್ಕಳಿಗೆ ಉಪಚಾರವನ್ನು ಕೂಡ ಮಾಡ್ತೀನಿ ಎಂಬ ಉದ್ದೇಶವನ್ನು ಇಟ್ಕೊಂಡು ನನಗೆ ಮೊದಲಿಗೆ ಪರಿಚಯ ಮಾಡಿಕೊಂಡು ಬಳಿಕ ನಿಮ್ ಮೂಲಕ ಏನಾದ್ರೂ ಸಾಧ್ಯ ಆದ್ರೆ ನನ್ನ ಫೌಂಡೇಶನ್ಗೆ ದುಡ್ಡು ಕೊಡಿಸಿ ಅಂತ ಹೇಳಿ ಕೂಡ ಕೇಳ್ಕೊಂಡಿದ್ಲು. ಅದಕ್ಕೆ 3 ವರ್ಷದಿಂದ ಪರಿಚಯದಂತ ಮಹಿಳೆ ಮುಂದೆ ನನಗೆ ಬ್ಲಾಕ್ ಮೇಲ್ ಮಾಡಕ್ ಕೂಡ ಶುರು ಮಾಡಿದ್ಲು ಅಂತ ಹೇಳಿ ಈಗಾಗಲೇ ಏಪ್ರಿಲ್ 4ರಂದು ಸ್ವಾಮೀಜಿ ಅವರು ದೂರನ್ನು ನೀಡುತ್ತಾರೆ. ಏಪ್ರಿಲ್ 4 ಅಂದ್ರೆ ಫೆಬ್ರವರಿ 11ರಂದು ವಿಜಯಪುರ ತಾಲೂಕಿನ ಕಗ್ಗೋಡು ಬಳಿ ಒಂದು ಗಲಾಟೆ ಆಗಿರುತ್ತೆ. ಆ ಗಲಾಟೆಯನ್ನು ಉಲ್ಲೇಖಿಸಿ ನನಗೆ ಆ ಮಹಿಳೆ ಅಂದು ಫೆಬ್ರವರಿ 11ರಂದು ನಡೆದಿರುವಂತ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದು ನನಗೆ ದುಡ್ಡು ಕೇಳಿಕೆ ಬಂದಿದ್ರು, ಹೆದರ್ಸ್ಲಿಕ್ಕೆ ಬಂದಿದ್ರು ಅಂತ ಹೇಳಿ ಏಪ್ರಿಲ್ 4ರಂದು ದೂರು ನೀಡಿದ್ದಾರೆ. ಅದು ಇಷ್ಟೊಂದು ತಡವಾಗಿ ಯಾಕೆ ದೂರು ನೀಡಿದ್ದಾರೆ ಕೂಡ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿರುವಂತದ್ದು. ಜೊತೆಗೆ ಈಗ ವಿಜಯಾನಂದ ಕಾಶ್ಯಪ್ನವರು ಕೂಡ ಈ ಕುರಿತಾದಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರೆ, ಸ್ವಾಮೀಜಿ ಅವರು ಈ ರೀತಿಯಾಗಿ ಈ ಹಿಂದೆ ಕೂಡ ಸಾಕಷ್ಟು ಇದು ಕೇವಲ ಒಂದೆರಡಲ್ಲ, ಇಂಥ ಸಾಕಷ್ಟು ಪ್ರಕರಣಗಳು ಕೂಡ ಸ್ವಾಮೀಜಿ ಇದಾವೆ. ಜೊತೆಗೆ ಈ ಸ್ವಾಮೀಜಿ ಅವರು ಈ ನಾವು ನಮ್ಮ ಮಠಕ್ಕೆ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದೀವಿ, ಸಾಕಷ್ಟು ಬಾರಿ ಇತ್ತೀ ಕೂಡ ಹೇಳಿದ್ವಿ. ಅವರೆಲ್ಲರೂ ಕೂಡ ಅವರು ಕೇಳ್ತಿರುವಂತ ಹಿನ್ನೆಲೆ ಅನಿವಾರ್ಯವಾಗಿ ನಾವು ಮಠದ ಹೊರಗೆ ಆಗ್ಬೇಕಂತ ಪರಿಸ್ಥಿತಿ ಆಯ್ತು. ಜೊತೆಗೆ ಅಷ್ಟೇ ಅಲ್ಲದೆ ಈ ಮಹಿಳೆಯನ್ನ ದೂರು ನೀಡಿದ್ದಾಳೆ. ಈ ದೂರಿಗೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಅಷ್ಟೇ ತಂದ್ರು ತಾವು ಸಚ್ಚಾರಿತ್ರವಾಗಿದ್ರೆ ಅವ್ರು ಸ್ಟೇ ಆಗ್ತಾರೆ ಕೋರ್ಟ್ ಮೂಲಕ ಅಂತ ಹೇಳಿ ಕೂಡ ವಿಜಯಾನಂದ ಕಾಶ್ಯಪ್ನವರು ಕೂಡ ಹೇಳಿರುವಂತದ್ದು. ಜೊತೆಗೆ ಏನು ಕಗ್ಗೋಡದಲ್ಲಿ ಫೆಬ್ರವರಿ 11ರಂದು ನಡೆದಂತಹ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಏಪ್ರಿಲ್ 4ರಂದು ದೂರ ನೀಡಿದರೆ ಒಂದು 4 ತ್ರಿವೇಣಿ ಸೇರಿದಂತೆ ಒಂದು 4 ಜನರ ವಿರುದ್ಧ ಈಗಾಗಲೇ ದೂರ ನೀಡಿದ್ರೆ ಅವ್ರು ನನಗೆ 3 ಕೋಟಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಜೊತೆಗೆ ನನ್ನ PA ಏನು ರಾಜಶೇಖರ್ ಅಂತ ಹೇಳಿ ನನ್ನ PA ಇದ್ದಾನೆ, ಆತನಿಗೆ ಕೂಡ ಕರೆ ಮಾಡಿ 3 ಕೋಟಿ ರೂಪಾಯಿ ನೀಡುವಂತೆ ಒತ್ತಾಯ ಕೂಡ ಹೇರಿದ್ರು ಅಂತ ಈಗಾಗಲೇ ದೂರನ್ನು ಕೂಡ ಸ್ವಾಮೀಜಿ ಅವರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನೀಡಿರುವಂತದ್ದು. ಸಚಿನ್, ಧನ್ಯವಾದ ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.